ಈ ಕಡೆ ನಮಗಂತೂ ಭಾಳ ಸಂತೋಷ ಆಯಿತು. ಇವತ್ತು ನೀವೆಲ್ಲ ದೂರದ ಊರುಗಳಿಂದ, ಆಮೇಲೆ ಇಲ್ಲೂ ಕೂಡ ಬಂದ್ಕುಂಟೆಯಲ್ಲಿ ಕೂಡ ಅವನವರು ಜಾಸ್ತಿ ಇದ್ದಾರೆ ಅಂತ. 80% ನಮ್ಮ ಸಮುದಾಯದ ಇಲ್ಲಿ ಮನೆಗಳಲ್ಲಿ ಅವರೇ ಜಾಸ್ತಿ ಇದ್ದಾರೆ. ಭಾಳ ಸಂತೋಷ. ಎಲ್ಲರೂ ನೀವು ಬಂದ್ಕುಂಟೆಗೆ ನಾನು ಯಾವಾಗ ಬಂದರೂ ಖುಷಿ ಆಗ್ತದೆ ನನಗೆ. ಇಲ್ಲಿ ದೇವತಾ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಎಲ್ಲ ಗುಂಪುಗಾರಿಕೆ ಬಿಟ್ಟು ಒಗ್ಗಟ್ಟಾಗಿ ಮಾಡುವಂಥ ಜನಗಳಿದ್ದೀರ ನೀವು. ಮತ್ತು ಧಾರ್ಮಿಕವಾಗಿ ಭಾಳ ಅಭಿಮಾನ ಇಟ್ಕೊಂಡಿರುವಂಥ ಜನಗಳಿದ್ದೀರ ನೀವು. ಹಾಗಾಗಿ ನಮಗೆ ಬಂದ್ಕುಂಟೆಗೆ ಯಾವಾಗ ಬಂದರೂ ಕೂಡ ಸಂತೋಷ, ಬರೋದು ಕೂಡ ನಮಗೆ ಭಾಳ ಸಂತೋಷದ ವಿಷಯ. ನಾ ಹಿಂದೆ ಈ ದೇವಸ್ಥಾನಕ್ಕೆ ಬಂದಿದ್ದೆ ಅಂತ ಕಾಣ್ತದೆ. ಅಲ್ಲೇ ಬೋರ್ಡ್ ಹಾಕಿದ್ದೀರ ನೀವು. ಪ್ರತಿಷ್ಠಾಪನೆಗೆ ನಾವು ಬಂದಿದ್ವಾ? ಆಂಜನೇಯ ಸ್ವಾಮಿಗೂ ಬಂದಿದ್ವಾ? ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮನ್ನು ಕರೆಯುವಂಥ ಅಭಿಮಾನವನ್ನು, ಪ್ರೀತಿಯನ್ನು, ಔದಾರ್ಯವನ್ನು ಶ್ರೀಮಠ ಯಾವಾಗಲೂ ಕೂಡ ಅಭಾರಿಯಾಗಿರ್ತದೆ. ಮುಂದೆಯೂ ಕೂಡ ಶ್ರೀಮಠ ನಿಮ್ಮ ಜೊತೆಯಲ್ಲಿ ಇರ್ತದೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇವತ್ತು ಕಳಶವನ್ನು ನೀವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಲಕ್ಷ್ಮಿಗೆ ಸಮರ್ಪಣೆ ಮಾಡಿದ್ದೀರ. ನಿಮ್ಮ ಮನೆಯಲ್ಲೂ ಕೂಡ ಎಲ್ಲ ಲಕ್ಷ್ಮಿಯರು ಆವಾಸ ಆಗಲಿ. ಧೈರ್ಯ ಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರ್ಯಲಕ್ಷ್ಮಿ, ಆಯುಷ್ಯಲಕ್ಷ್ಮಿ, ಆರೋಗ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಎಲ್ಲರೂ ಕೂಡ ನಿಮ್ಮ ಮನೆಗೆ ಬಂದು ನೆಲೆಸಲಿ, ಅರಸಲಿ, ನಿಮ್ಮ ಮನೆಯನ್ನು, ನಿಮ್ಮ ಮನೆಗಳನ್ನು ಬೆಳಗಲೇ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಹೊಟ್ಟೆ ರಂಗಯ್ಯನವರ ಅಮಾವಾಸ್ಯೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಇವತ್ತೇನು ಕಳಶ ಸ್ಥಾಪನೆ ಇವತ್ತು ಏನು ಮಾಡಿದ್ದಾರೆ, ಇವತ್ತು ಅಣ್ಣ ತಮ್ಮಂದಿರುಗಳೆಲ್ಲ ಸೇರಿ ಇವತ್ತು ನಿಜವಾಗ್ಲೂ ಸಹ ಪ್ರತಿ ಗ್ರಾಮದಲ್ಲೂ ಇವತ್ತು ಇಂಥ ದೇವಸ್ಥಾನ ಕಟ್ಟಲಿ ಅಂತಲಾದರೂ ನಾನಾದರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಾವು ಒಂದೊಂದು ಮನೆಯಲ್ಲೇ 3 ಭಾಗ ಆಗ್ತೀವಿ. ಇವತ್ತು ಒಂದು ದೇವಸ್ಥಾನ ಕಟ್ಬೇಕಾದ್ರೆ ಭಾಳ ಕಷ್ಟ ಇರ್ತೈತೆ. ಇವತ್ತು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತೇನು ಅಣ್ಣ ತಮ್ಮಗಳು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ದೇವಸ್ಥಾನ ಕಟ್ಟಿದ್ದಾರೆ. ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ, ಊರಿಗೂ ಸಹ ಆ ಲಕ್ಷ್ಮೀ ತಾಯಿ ಎಲ್ಲರಿಗೂ ಒಲಿಲಿ ಅಂತಲ್ಲ ಅದು ನಾನಾದರೂ ಹೇಳ್ತಾ, ಮತ್ತು ಇವತ್ತೇನು ನಾವು ಕಷ್ಟ ಕಾಲದಾಗಿದ್ವಿ, ಇವತ್ತು ಆ ತಾಯಿ ಕರುಣೆ ತೋರಿಸಿದೆ. ಇವತ್ತು ಮುಂಗಾರು ಬೆಳೆ ಇವತ್ತು ಒಳ್ಳೆ ಮಳೆ ಬರ್ತಾಯಿದೆ. ಮುಂದೆನೂ ಸಹ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂತಲ್ಲ ಅದು ನಾನಾದರೂ ಆ ತಾಯಿಯನ್ನು ಬೇಡ್ಕೊಳ್ತಾ, ಮತ್ತು ಈ ಊರಿಗೂ ಒಳ್ಳೇದಾಗಲಿ ಅಂತ ಆ ದೇವ್ರನ್ನ ಪ್ರಾರ್ಥಿಸ್ಕೊಂಡು ಮೊನ್ನೆ ಪ್ರತಿಷ್ಠಾಪನೆ ಮಾಡಿರೋದಲ್ಲ, ಸುಮಾರು ಒಂದು 300 ವರ್ಷಗಳ ಇತಿಹಾಸ ಮತ್ತು ಒಳ್ಳೆಯ ಶಕ್ತಿ ಇರತಕ್ಕಂತಹ ದೇವತೆ ಲಕ್ಷ್ಮೀ ದೇವತೆ. ಈ ಲಕ್ಷ್ಮೀ ದೇವತೆ ಒಂದು ಪ್ರತಿಷ್ಠಾಪನೆ ತುಂಬ ಅದ್ಧೂರಿಯಾಗಿ ನಾವು
ಈ ಒಂದು ವರ್ಷದಿಂದ ಒಂದು ಪ್ರಯತ್ನ ಕೈಗೊಂಡಿದ್ದೀವಿ. ಪ್ರತಿಷ್ಠಾಪನೆ ಮಾಡಬೇಕು, ಕಳಸನ ಇಡಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ ಅದ್ಧೂರಿಯಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಅದ್ಧೂರಿಯಾಗಿ ನೆರವೇರಿಸಿದ್ದೀವಿ.